ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್ ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಅಮೃತಾಂಶೂದ್ಭವೋ ಭಾನುಶಶಬಿಂದುಃಸುರೇಶ್ವರಃ ಔಷಧಂ ಜಗತಸ್ಸೇತುಃ ಸತ್ಯಧರ್ಮ ಪರಾಕ್ರಮಃ. ಹಿಂದಿನ ಪಾಠದಲ್ಲಿ ನಾವು ಜಗತಸ್ಸೇತು ಅಂತ ಭಗವಂತನಿಗೆ ಹೆಸರು ಕುರಿತು ಹೇಳಿಕೊಂಡಿದ್ದೇವೆ. ಇವತ್ತು ಈ ಶ್ಲೋಕದಲ್ಲಿ ಕೊನೆಯ ಹೆಸರು ಸತ್ಯಧರ್ಮ ಪರಾಕ್ರಮಃ ಅಂತ. ಧರ್ಮಶ್ಚ ಪರಾಕ್ರಮಶ್ಚ ಧರ್ಮ ಪರಾಕ್ರಮೌ ಸತ್ಯೌ ಪಾರಮಾರ್ಥಿಕ ಸತ್ಯಭೂತೌ ಧರ್ಮ ಪರಾಕ್ರಮೌ ಯಸ್ಯ ಸಹ ಸತ್ಯಧರ್ಮ ಪರಾಕ್ರಮಃ. ಇಲ್ಲಿ ಈ ಸತ್ಯವಾದ ಅಂದರೆ ಪಾರಮಾರ್ಥಿಕ ಸತ್ಯವಾದ ಧರ್ಮ ಮತ್ತು ಪರಾಕ್ರಮಗಳು ಯಾವನಿಗೆ ಇದೆಯೋ ಅವನು ಧರ್ಮಶ್ಚ ಪರಾಕ್ರಮಶ್ಚ ಧರ್ಮ ಪರಾಕ್ರಮ ಧರ್ಮ ಪರಾಕ್ರಮಗಳು ಧರ್ಮ ಪರಾಕ್ರಮಗಳು. ಅದು ಎಂಥದ್ದು ಆ ಧರ್ಮ ಪರಾಕ್ರಮಗಳು ಅಂದರೆ ಸತ್ಯ ಪಾರಮಾರ್ಥಿಕ ಸತ್ಯಭೂತವು ಸತ್ಯವಾದದ್ದು, ಅದರೊಳಗೂ ಪಾರಮಾರ್ಥಿಕ ಸತ್ಯಭೂತವಾದಂತಹ ಧರ್ಮ ಪರಾಕ್ರಮಗಳು ಯಾವನಿಗೆ ಇದೆಯೋ ಅವನು ಸತ್ಯಧರ್ಮ ಪರಾಕ್ರಮ ಅಂತ ಹೆಸರು. ಇನ್ನು ಸೃಷ್ಟಿಕರ್ತೃತ್ವಾದಿನ ಸತ್ಯ ಭಗವಾನ್ ತತ್ಸ್ವರೂಪಾತ್ಮಕೌ ಧರ್ಮ ಪರಾಕ್ರಮೌ ಯಸ್ಯ ಸಹ ಸತ್ಯಧರ್ಮ ಪರಾಕ್ರಮ. ಭಗವಂತನಿಗೆ ಸೃಷ್ಟಿ ಕರ್ತೃತ್ವ ಮೊದಲಾದ ಧರ್ಮಗಳು ಇರುವ ಪ್ರಯುಕ್ತ ಸತ್ಯ ಎಂದು ಕರೆಯಲ್ಪಡುವ ತನ್ನ ಸ್ವರೂಪಾತ್ಮಕಗಳಾದಂತಹ ಧರ್ಮ ಮತ್ತು ಪರಾಕ್ರಮ ಇವುಗಳು ಉಳ್ಳವನು ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಈ ಧರ್ಮ ಪರಾಕ್ರಮಗಳು ಯಾವುದಾಗಿದೆ? ಸತ್ಯಭೂತವಾಗಿದೆ, ಪಾರಮಾರ್ಥಿಕ ಸತ್ಯಭೂತವಾಗಿದೆ. ಅಷ್ಟೇ ಅಲ್ಲದೆ ಇವನಿಗೆ ಸೃಷ್ಟಿಯಾದಿ ಎಲ್ಲ ಈ ಕರ್ತೃತ್ವಗಳಿದೆ. ಈ ಸೃಷ್ಟಿಯಾದಿ ಕರ್ತೃತ್ವಗಳ ಧರ್ಮಗಳು ಇರುವ ಹಾಗೆ ಸತ್ಯವಾಗಿ ಇರುವಂತಹ ಧರ್ಮ ಪರಾಕ್ರಮಗಳು ಉಳ್ಳವನಾದ ಕಾರಣ ಇವನಿಗೆ ಸತ್ಯಧರ್ಮ ಪರಾಕ್ರಮ ಅಂತ ಹೆಸರು. ಇನ್ನು
ಸತ್ಯ ಸತ್ಯೌ ಸಾಧು ಧರ್ಮ ಪರಾಕ್ರಮೌ ಯಸ್ಯ ಸಹ ಸತ್ಯಧರ್ಮ ಪರಾಕ್ರಮ ಸಾಧುತ್ವಂ ಸತ್ಯತಾ ಪ್ರೋಕ್ತ. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ಇವನಿಗೆ ಸತ್ಯವಾದ ಸಾಧುವಾದಂತಹ ಧರ್ಮ ಪರಾಕ್ರಮಗಳು ಯಾವನಿಗೆ ಇದೆಯೋ ಅವನು ಸತ್ಯಧರ್ಮ ಪರಾಕ್ರಮನು ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಸೃಷ್ಟಿ ಕರ್ತೃತ್ವಾದಿ ಧರ್ಮಗಳಿರುವುದರಿಂದ ಭಗವಂತನು ಸತ್ಯ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಸತ್ಯ ನಾಮ್ನಃ ವ್ಯಾಖ್ಯಾನೇ ಏತದ್ ವಿವೃತಂ. ಮತ್ತು ಯೈಷಾ ಚೇಷ್ಟಾ ಭಗವತೋ ಯಚ್ಚ ಜ್ಞಾನಂ ಪರಾತ್ಮನಃ ತತ್ ಸರ್ವಂ ಭಗವಾನೇವ ಯೇ ಚ ಧರ್ಮ ಬಲಾದಯಃ. ಅಥರ್ವಣ ಉಪನಿಷತ್ ಭಾಷ್ಯ. ಜ್ಞಾನವೀರ್ಯೋ ಜ್ಞಾನಬಲೋ ಜ್ಞಾನಾನಂದ ಉದೀರಿತಃ ಬೃಹತ್ ಸಂಹಿತಾ ಭಾಗವತ್ ತಾತ್ಪರ್ಯನಿರ್ಣಯ. ಮತ್ತು ಸದ್ದೇಹ ಸುಖಗಂಧಶ್ಚ ಜ್ಞಾನಭಾಃ ಸತ್ಪರಾಕ್ರಮಃ ಜ್ಞಾನಜ್ಞಾನಃ ಸುಖಸುಖಃ ಸ ವಿಷ್ಣುಃ ಪರಮಾಕ್ಷರಃ. ಇನ್ನು ಸತ್ಯಸ್ಸೋ ಅಸ್ಯ ಮಹಿಮಾ ಮಹಾಭಾರತ ತಾತ್ಪರ್ಯ ನಿರ್ಣಯ ಸತ್ಯ ವಿಷ್ಣೋರ್ಗುಣಾ ಸರ್ವೇ. ಇಲ್ಲಿ ಭಗವಂತನ ಈ ಸೃಷ್ಟಿಕರ್ತೃತ್ವಾದಿ ಏನು ಧರ್ಮಗಳಿವೆ, ಪರಾಕ್ರಮಗಳಿವೆ, ಅವೆಲ್ಲವೂ ಅವನ ಸ್ವರೂಪಾತ್ಮಕವಾಗೇ ಇದೆ. ಅಂದರೆ ಅವನು ಬೇರೆ ಅಲ್ಲ, ಅವನ ಸೃಷ್ಟಿಕರ್ತೃತ್ವಾದಿ ಧರ್ಮಗಳು ಪರಾಕ್ರಮವೂ ಬೇರೆ ಅಲ್ಲ, ಅವನ ಸ್ವರೂಪಾತ್ಮಕವಾಗಿಯೇ ಇದೆ. ಆದ್ದರಿಂದ ಅವನ ವೀರ್ಯ ಬಲಾದಿಗಳು ಎಲ್ಲವೂ ಕೂಡ ಅವನಂತೆ ಜ್ಞಾನಾನಂದಾತ್ಮಕಗಳಾಗಿವೆ ಮತ್ತು ಶೋಭನವಾಗಿವೆ. ಅವುಗಳು ಅವನಂತೆ ಪಾರಮಾರ್ಥಿಕ ಸತ್ಯಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಏನು ಭಗವಂತನಿಗೆ ಈ ಧರ್ಮ ಪರಾಕ್ರಮಗಳು ಸೃಷ್ಟಿಯಾದಿ ಈ ಕರ್ತೃತ್ವಗಳೇನಿವೆ ಎಲ್ಲವೂ ಕೂಡ ಅವನ ಸ್ವರೂಪಾತ್ಮಕ, ಅಂದರೆ ಅವನು ಬೇರೆ ಅಲ್ಲ, ಆ ಗುಣಗಳು ಬೇರೆ ಅಲ್ಲ. ಮತ್ತು ಅವನ ಎಲ್ಲವೂ ಕೂಡ ಶೋಭನವಾಗಿ, ಅಂದರೆ ಸುಂದರವಾಗಿದೆ, ಅಂದರೆ ಶುಭವನ್ನು ಉಂಟು ಮಾಡುವಂಥದ್ದಾಗಿದೆ. ಅಷ್ಟೇ ಅಲ್ಲದೆ ಅವನಂತೆ ಎಲ್ಲವೂ ಕೂಡ ಪಾರಮಾರ್ಥಿಕ ಸತ್ಯವಾಗಿದೆ ಅಂತ ಹೇಳ್ತಾರೆ. ಇದೇನು ಸತ್ಯ ಎಷ್ಟು ರಕವಾಗಿರುತ್ತೆ? ಸತ್ಯ ಒಂದೇ ರಕವಾಗೇ ಇರುತ್ತಲ್ವಾ? ಸತ್ಯ ಏನು ಈ ಪಾರಮಾರ್ಥಿಕ ಸತ್ಯ ಅಂಥೇಳಿ ಯಾಕೆ ಪ್ರತ್ಯೇಕವಾಗಿ ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ನಮಗೆ ಜಿಜ್ಞಾಸೆಯಲ್ಲಿ ಅದನ್ನೇ ತಗೊಂಡಿದ್ದಾರೆ. ಇಲ್ಲಿ ಸಂದರ್ಭ ಬಂದಿದ್ದಾದ ಕಾರಣ ಜಿಜ್ಞಾಸೆ ಕೂಡ ಇಲ್ಲೇ ಹೇಳಿಬಿಡ್ತೀನಿ. ನಾವು ಕೇಳ್ತಾ ಇರ್ತೀವಿ, ಶಾಸ್ತ್ರ ಓದಿದವರಿಗೆ ಈ ಶಬ್ದಗಳು ಪರಿಚಯ ಇರುತ್ತೆ. ಪಾರಮಾರ್ಥಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ ಎಂದು 3 ಪ್ರಕಾರಗಳು ಇವೆ ಅಂತ ಹೇಳ್ತಾರೆ. ಈ 3 ಪ್ರಕಾರಗಳನ್ನು ನಾವು ಒಪ್ಪಬೇಕೇ ಅಂತ ಹೇಳಿದರೆ 3 ಪ್ರಕಾರಗಳನ್ನು ಒಪ್ಪಬಾರದು. ಇವಾಗ ಅದು 3 ಪ್ರಕಾರಗಳು ಸತ್ಯವು ಇದೆ. ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ ಇದೆ ಎಂಬುವಂತಹ 3 ರೀತಿ ಸತ್ಯಗಳನ್ನು ಒಪ್ಪಿದರೆ ಭಗವಂತನಿಗೆ ಸತ್ಯಧರ್ಮ ಪರಾಕ್ರಮ ಅಂತ ಹೆಸರಿದೆ ಅಂತ ಹೇಳಿದಾಗ, ಅವನು ಧರ್ಮ ಪರಾಕ್ರಮಾದಿಗಳು ಸತ್ಯ ಅಂತ ಹೇಳಿದಾಗ ಇದು ಎಂತಹ ಸತ್ಯ? ಪಾರಮಾರ್ಥಿಕ ಸತ್ಯವೋ, ವ್ಯಾವಹಾರಿಕ ಸತ್ಯವೋ, ಪ್ರಾತಿಭಾಸಿಕ ಸತ್ಯವೋ ಅಂತ ಪ್ರಶ್ನೆ ಹುಟ್ಟುತ್ತೆ. ಆಗ ಏನಾಗತ್ತೆ,
ಭಗವಂತನಿಗೆ ನ್ಯೂನತಾ ದೋಷ ಬರುತ್ತೆ. ನೀವು ಶಾಸ್ತ್ರದಲ್ಲಿ ಎಲ್ಲಿ ಕೂಡ ಸತ್ಯಕ್ಕೆ ವಿಶೇಷಣ ಹಾಕದೆ ಸತ್ಯ ಅಂತ ಮಾತ್ರ ಹೇಳಿದ್ದಾರಷ್ಟೆ. ಸತ್ಯಂ ವದ ಅಂತ ಹೇಳಿದಷ್ಟೇ ವೇದ. ಪಾರಮಾರ್ಥಿಕ ಸತ್ಯಂ ವದ, ವ್ಯಾವಹಾರಿಕ ಸತ್ಯಂ ವದ ಅಂತ ಹಾಗೇನು ಹೇಳಿಲ್ಲ. ಶಾಸ್ತ್ರಗಳಲ್ಲಿ ಸತ್ಯಕ್ಕೆ ವಿಶೇಷಣ ಹಾಕದೆ ಕೇವಲ ಸತ್ಯ ಅಂತ ಮಾತ್ರ ಹೇಳಿದ್ದಾರೆ. ಈ ಸತ್ಯದಲ್ಲಿ ಈ ವ್ಯಾವಹಾರಿಕ, ಪಾರಮಾರ್ಥಿಕ, ಪ್ರಾತಿಭಾಸಿಕ ಸತ್ಯ ಅಂತ ಏನು ಹೇಳ್ತಾರೆ, ಈ ಮೂರು ಪ್ರಕಾರಗಳು ಶಾಸ್ತ್ರದಲ್ಲಿ ಇಲ್ಲ. ಆದರೆ ಶಾಸ್ತ್ರ ಹೇಳುವಾಗ ಏನು ಮಾಡ್ತಾ ಇದ್ದಾರೆ, ಶಾಸ್ತ್ರ ಹೇಳುವಾಗ ಈ ಬಳಸ್ತಾರೆ ಪ್ರತಿವಾದಿಗಳು. ವ್ಯಾವಹಾರಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ, ಪಾರಮಾರ್ಥಿಕ ಸತ್ಯ ಅಂತ ಹೇಳ್ತಾರೆ. ಆದರೆ ಅದು ಇಲ್ಲ. ಅವರು ಪ್ರತಿವಾದಿ ಏನು ಹೇಳ್ತಾನೆ, ಪಾರಮಾರ್ಥಿಕ ಸತ್ಯ ಅಂದರೆ ಸತ್ಯಭೂತವಾದದ್ದು, ವ್ಯಾವಹಾರಿಕ ಸತ್ಯ ಅಂತ ಹೇಳಿದ್ರೆ ಏನೋ ವ್ಯವಹಾರ ನಡೆಸೋದಕ್ಕೆ. ಇವಾಗ ಈ ಜಗತ್ತೆಲ್ಲ ಸತ್ಯವಾಗಿದೆ ಅಂತ ನಾವು ಹೇಳ್ತಾ ಇದ್ದೇವೆ. ಅವನು ಈ ಜಗತ್ತೇನು ಹೇಳ್ತಾನೆ, ಇದು ವ್ಯವಹಾರಕ್ಕಾಗಿ ಸತ್ಯ, ನಿಜವಾಗಲೂ ಸತ್ಯವಲ್ಲ. ಸುಮ್ಮನೆ ವ್ಯವಹಾರ ನಡೆಸಬೇಕು, ನೀನು ನಾನು ಬೇರೆ, ಈ ವ್ಯವಹಾರ ಎಲ್ಲ ನಡೆಸಲಿಕ್ಕಾಗಿ ವ್ಯಾವಹಾರಿಕ ಸತ್ಯ ಅಂತ ಹೇಳ್ತಾರಷ್ಟೆ ಪರವಾದಿ. ಇನ್ನು ಪ್ರಾತಿಭಾಸಿಕ ಸತ್ಯ ಅಂದರೆ ತೋರತ್ತಷ್ಟೇ, ಸತ್ಯದಂತೆ ತೋರತ್ತೆ. ಶುಕ್ತಿಯನ್ನು ನೋಡಿ ರಜತ ಅಂತ ನಮಗೆ ತೋರ್ತಾ ಇದೆ, ನಿಜವಾಗಲೂ ಅಲ್ಲಿ ರಜತ ಇಲ್ಲ. ಶುಕ್ತಿಯ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಅದು ರಜತ ಅಂತ ತೋರ್ತಾ ಇದೆ, ಪ್ರಾತಿಭಾಸಿಕ ತೋರ್ತಾ ಇದೆ ಅಷ್ಟೇ. ಅದನ್ನು ಶಾಸ್ತ್ರದಲ್ಲಿ ಪ್ರತಿವಾದಿಗಳು ಹೇಳುವಾಗ ವ್ಯಾವಹಾರಿಕ ಸತ್ಯ, ಈ ಜಗದ್ ವ್ಯವಹಾರ ನಡೆಸೋದಕ್ಕಾಗಿ ವ್ಯಾವಹಾರಿಕ ಸತ್ಯ ಅಂತ ಹೇಳ್ತೇವೆ, ಇದು ಸತ್ಯ ಅಲ್ಲ. ಹಾಗೆ ಪ್ರಾತಿಭಾಸಿಕ. ಆದರೆ ಪಾರಮಾರ್ಥಿಕ ಸತ್ಯ ಅಂಬೋದು ಸತ್ಯ, ಅದು ಹಾಗೆ ಹೇಳಿದ್ದೇ ಹೊರತು ಇಲ್ಲಿ ಸತ್ಯ ಅಂತ ಹೇಳಿದರೆ ಪಾರಮಾರ್ಥಿಕ ಸತ್ಯವೇ ಅದೇ ಸತ್ಯ ಅಷ್ಟೇ, ಮತ್ತು ನಾವು ಅದಕ್ಕೆ ವಿಶೇಷಣವು ಹಾಕಬೇಕಾಗಿಲ್ಲ. ಹಾಗೆ ಇಲ್ಲಿ ಭಗವಂತನ ಸೃಷ್ಟಿಕರ್ತೃತ್ವಾದಿ ಎಲ್ಲ ಧರ್ಮಗಳು ಮತ್ತು ಪರಾಕ್ರಮ, ಧರ್ಮ, ವೀರ್ಯಾದಿ ಬಲಗಳು ಇವೆಲ್ಲವೂ ಕೂಡ ಸ್ವರೂಪಾತ್ಮಕವಾಗಿದ್ದುಕೊಂಡು ಅವನು ಬೇರೆ, ಅವನ ಸ್ವರೂಪ ಬೇರೆ, ಈ ಧರ್ಮಗಳು ಬೇರೆ ಅಲ್ಲದೆ ಅವನೇ ಆಗಿದ್ದಾನೆ. ಆ ಸ್ವರೂಪಾತ್ಮಕವಾಗಿದ್ದು ಸತ್ಯಭೂತವಾಗಿದೆ, ಪಾರಮಾರ್ಥಿಕ ಸತ್ಯಗಳಾಗಿವೆ ಅಂಥೇಳಿ ನಮಗೆ ಅರ್ಥ ಆಗೋದಕ್ಕಾಗಿ ಆ ಪಾರಮಾರ್ಥಿಕ ಶಬ್ದವನ್ನು ಬಳಸಿದ್ದಾರೆ ಹೊರತು ಪಾರಮಾರ್ಥಿಕ ಸತ್ಯ ಅಂಥೇಳಿ ಎಲ್ಲಿ ಇಲ್ಲ. ಬರೀ ಸತ್ಯ ಅಂದರೆ ಸತ್ಯವಷ್ಟೇ. ಕೆಲವು ಹೇಳ್ತಾರೆ ನಿಜವಾಗಿ ಹೇಳ, ಸುಳ್ಳಾಗಿ ಹೇಳ, ನಿಜವಾದ ಸುಳ್ಳು ಹೇಳ ಅಂತ ಇರುತ್ತೆ. ಹಾಗಲ್ಲ, ಸತ್ಯ ಸತ್ಯ. ಆದ ಕಾರಣ ಭಗವಂತನಿಗೆ ಸತ್ಯ ಧರ್ಮ ಪರಾಕ್ರಮ ಅಂತ ಅವನಿಗೆ ಹೆಸರು. ಅದರನ್ನೇ ಹೇಳ್ತಾ ಇದ್ದಾರೆ. ಸದ್ದೇಹ ಸುಖಗಂಧಶ್ಚ ಜ್ಞಾನಭಾಹ ಸತ್ಪರಾಕ್ರಮ ಜ್ಞಾನಜ್ಞಾನ ಸುಖಸುಖ ಸ ವಿಷ್ಣು ಪರಮಾಕ್ಷರ ಸತ್ಯಸ್ಸೋ ಅಸ್ಯ ಮಹಿಮ. ಅವನ ಮಹಿಮೆ ಎಲ್ಲವೂ ಸತ್ಯವೇ. ಸತ್ಯ ವಿಷ್ಣೋರ್ಗುಣಾ ಸರ್ವೇ, ವಿಷ್ಣುವಿನ ಗುಣಗಳೆಲ್ಲವೂ ಸತ್ಯಭೂತವಾದದ್ದು ಅಂತೇಳಿ ಆಚಾರ್ಯರು ಎಲ್ಲ ಹೇಳ್ತಾರೆ. ಇನ್ನು ಸತಾಮತ್ಯಂತಂ ಹಿತಃ ಸತ್ಯಃ ಸತಾಂ ಧಾರಕಃ ಧರ್ಮಃ ನಿರ್ದೋಷಗುಣಪೂರ್ಣತ್ವಾತ್ ಪರಂಚಾಹುರ್ಜನಾರ್ದನಂ ಅಂತ ತಂತ್ರ ಭಾಗವತಾತ್ಮ ಆಚಾರ್ಯ ಹೇಳ್ತಾರೆ. ವಿಶ್ವಂ ಆಸಮ್ಯಕ್ ಕ್ರಮತೆ ವ್ಯಾಪ್ನೋತೀತಿ ಆಕ್ರಮ. ಇನ್ನು ಭಗವಂತನು ಎಂಥವನು, ಸಜ್ಜನರಿಗೆ ಹಿತವನ್ನುಂಟು ಮಾಡುವ ಹಿತಕಾರಿ, ಸಜ್ಜನರನ್ನು ಧರಿಸುವವನು, ಸಜ್ಜನರ ಧಾರಕನು, ನಿರ್ದುಷ್ಟನು, ದೋಷ ಇಲ್ಲದೇ ಇರುವವನು ಮತ್ತು ಗುಣಪೂರ್ಣನು ಆದವನು. ಅಷ್ಟೇ ಅಲ್ಲ, ವಿಶ್ವವೆಲ್ಲ ವ್ಯಾಪಿಸಿ ಇರುವವನು ಅಂತ ಹೇಳ್ತಾ ಇದ್ದಾರೆ. ನಿರ್ದೋಷನು,
ದುಷ್ಟ ನಿರ್ದುಷ್ಟ, ಸಜ್ಜನರಿಗೆ ಹಿತವನ್ನುಂಟು ಮಾಡುವವನು, ಸಜ್ಜನರನ್ನು ಧರಿಸುವವನು, ಧಾರಣೆ ಮಾಡುವವನು, ಗುಣಪೂರ್ಣನು ಅಲ್ಲದೆ ಮತ್ತು ವಿಶ್ವವೆಲ್ಲ ವ್ಯಾಪಿಸಿದ್ದಾನೆ ಭಗವಂತ. ಆದ ಕಾರಣ ಅವನು ಸತ್ಯಧರ್ಮ ಪರಾಕ್ರಮ ಅಂತ ಹೇಳಿ ವಿಶ್ವಂ ಆಸಮ್ಯಕ್ ಕ್ರಮತೆ ವ್ಯಾಪ್ನೋತೀತಿ ಆಕ್ರಮ. ಸತ್ಯಧರ್ಮ ಪರಾಕ್ರಮ, ಆ ಆಕ್ರಮಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಅರ್ಥವನ್ನು. ಇನ್ನು ಸತ್ಯವಚನಾದ್ವಾರ ಮೂರ್ತ ಜಗದಾಶ್ರಯತ್ವಾದ್ವಾ ಸತ್ಯ ಧಾರಕತ್ವಾದ್ ಧರ್ಮ ಪರಾಕ್ರಮತೆ ಇತಿ ಪರಾಕ್ರಮ. ಸತ್ಯಶ್ಚಾಸೌ ಧರ್ಮಶ್ಚಾಸೌ ಪರಾಕ್ರಮಶ್ಚೇತಿ ಅಂತ ಸತ್ಯಸಂಧಿಯ ವ್ಯಾಖ್ಯಾನ. ಸತ್ಯವಾಕು ಉಳ್ಳವನು, ವಚನವುಳ್ಳವನು, ಅಥವಾ ಅದೇ ಹೇಳ್ತಾ ಇದ್ದಾರೆ ಸತ್ಯವಚನವುಳ್ಳವನು, ಅಥವಾ ಮೂರ್ತ ಜಗದಾಶ್ರಯತ್ವಾದ್ವಾ ಸತ್ಯ ಮೂರ್ತ ಅಮೂರ್ತ ಚರ ಅಚಲ ಚರಾಚರ ಜಗತ್ತಿಗೆ ಆಶ್ರಯನಾಗಿದ್ದಾನೆ ಅಥವಾ ಧಾರಕನಾಗಿದ್ದಾನೆ. ಧಾರಕತ್ವಾದ್ ಧರ್ಮ, ಧರಿಸುವವನಾದ ಕಾರಣ ಧರ್ಮ, ಮತ್ತು ರಮತೆ ಇತಿ ಪರಾಕ್ರಮ, ಚೆನ್ನಾಗಿ ರಮಿಸುತ್ತಾನಾದ ಕಾರಣ ಪರಾಕ್ರಮ. ಸತ್ಯಶ್ಚಾಸೌ ಧರ್ಮಶ್ಚಾಸೌ ಪರಾಕ್ರಮಶ್ಚೇತಿ. ಸತ್ಯವಚನವುಳ್ಳವನು ಮತ್ತು ಮೂರ್ತಾಮೂರ್ತ ಜಗತ್ತಿಗೆ ಧಾರಕನು ಮತ್ತು ಪರಾಕ್ರಮ ಉಳ್ಳವನು. ಈ ಎಲ್ಲವೂ ಇರೋದರಿಂದ ಅವನಿಗೆ ಸತ್ಯಧರ್ಮ ಪರಾಕ್ರಮ ಅಂತ ಹೆಸರು. ಇನ್ನು ಮಹಾಭಾರತದಲ್ಲಿ ಇರುವ ಶಾಂತಿ ಪರ್ವದಲ್ಲಿರುವ ಇದನ್ನು ನಮಗೆ ಹೇಳ್ತಾರೆ. ನೋಕ್ತಪೂರ್ವಂ ಮಯಾ ಕ್ಷುದ್ರಮಲೀಕಂ ವಾ ಕದಾಚನ ಋತಾ ಬ್ರಹ್ಮಸುತಾ ಸಾ ಮೇ ಸತ್ಯಾತ್ ಏವಿ ಸರಸ್ವತಿ ಸಚ್ಛಾ ಸಚ್ಚೈವ ಕೌಂತೇಯ ಮಯಾವೇಶಿತಮಾತ್ಮನಿ ಪೌಷ್ಕರೇ ಬ್ರಹ್ಮಸದನೆ ಸತ್ಯಂ ಮಾಂ ಋಷಯೋ ವಿದುಹು ಇತಿ ಮೋಕ್ಷಧರ್ಮೋಕ್ತಿ. ಭಗವಂತ ತಾನು ಎಂದೂ ಸುಳ್ಳು ಹೇಳಿಲ್ಲ. ನೋಕ್ತಪೂರ್ವಂ ಮಯಾ ಕ್ಷುದ್ರಮಲೀಕಂ ವಾ ಕದಾಚನ, ತಾನು ಎಂದೂ ಸುಳ್ಳು ಹೇಳಿಲ್ಲ. ಮತ್ತು ಮೂರ್ತಾಮೂರ್ತ ಪ್ರಪಂಚ ತನ್ನಿಂದ ನಿಯಮಿತವಾಗಿದೆ ಅಂತ ಹೇಳ್ತಾ ಇದ್ದಾನೆ. ಈ ಮೂರ್ತಾಮೂರ್ತ ಚರಾಚರ ಜಗತ್ತು ತನ್ನಿಂದ ನಿಯಮಿತವಾಗಿದೆ. ಈ ಕಾರಣದಿಂದ ತನ್ನನ್ನು ಭಗವಂತ ಹೇಳ್ತಾ ಇದ್ದಾನೆ, ತನ್ನನ್ನು ಋಷಿಗಳು ಸತ್ಯ ಎಂದು ತಿಳಿಯುತ್ತಾರೆ. ಅದೇ ಹೇಳ್ತಾ ಇದ್ದಾರೆ, ಬ್ರಹ್ಮಸದನೆ ಸತ್ಯಂ ಮಾಂ ಋಷಯೋ ವಿದುಹು. ಈ ಕಾರಣದಿಂದಾಗಿ ಋಷಿಗಳು ನನ್ನನ್ನು ಸತ್ಯ ಎಂದು ತಿಳಿಯುತ್ತಾರೆ ಎಂದು ಕೃಷ್ಣನು ಅರ್ಜುನನಿಗೆ ಹೇಳಿದ್ದಾನೆ ಎಂದು ಮಹಾಭಾರತ ಶಾಂತಿ ಪರ್ವದಲ್ಲಿರುವ ವಾಕ್ಯವನ್ನು ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ವ್ಯಾಖ್ಯಾನಕಾರರು. ಇನ್ನು ಸತ್ಯಾಹ ಸಾಧವಃ ಧರ್ಮಾಃ ಗುಣಾಃ ಯಸ್ಮಿನ್ ಸಹ ಸತ್ಯಧರ್ಮ ತಸ್ಮಿನ್ ಪರಾಃ ಸತ್ಯಧರ್ಮಪರಾಃ ತೇಷು ಆಸಮ್ಯಕ್ರಮತೆ ಸನ್ನಿಧತ್ತೆ ಇತಿ ಸತ್ಯಧರ್ಮ ಪರಾಕ್ರಮ ಅಂತ ಹೇಳ್ತಾ ಇದ್ದಾರೆ. ಏನು? ಕಲ್ಯಾಣ ಗುಣಗಳು ತನ್ನಲ್ಲಿ ಆಸಕ್ತರಾದವರಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ. ಭಗವಂತನಲ್ಲಿ ಎಲ್ಲ ಕಲ್ಯಾಣ ಗುಣಗಳೇ ಸತ್ಯಾಹ ಸಾಧವಃ ಧರ್ಮಾಃ ಗುಣಾಃ ಯಸ್ಮಿನ್ ಸಹ ಸತ್ಯಧರ್ಮ. ಯಾವನಲ್ಲಿ ಆದರೆ ಕಲ್ಯಾಣ ಗುಣಗಳು ಇದೆಯೋ ಅವನು ಸತ್ಯಧರ್ಮನು. ಅಂತಹ ಸತ್ಯಧರ್ಮನಾದವನಲ್ಲಿ ತಸ್ಮಿನ್ ಪರಾಹ ಸತ್ಯಧರ್ಮ ಪರಾಹ,
ಅಂತಹ ಸತ್ಯಧರ್ಮ ಪರಾಯಣನಾದ ಅವನಲ್ಲಿ ವಿಶೇಷವಾಗಿ ಯಾರು ಆಸಕ್ತರಾಗಿರ್ತಾರೋ ತೇಷು ಅವರಲ್ಲಿ ಆಸಮ್ಯಕ್ರಮತೆ ಸನ್ನಿಧತ್ತೆ ಇತಿ ಸತ್ಯಧರ್ಮ ಪರಾಕ್ರಮ. ಅಂಥವರಲ್ಲಿ ವಿಶೇಷವಾಗಿ ಭಗವಂತ ಸನ್ನಿಹಿತನಾಗಿರ್ತಾನೆ. ಆದ ಕಾರಣ ಸತ್ಯಧರ್ಮ ಪರಾಕ್ರಮ. ಇದು ಒಳ್ಳೆಯ ಒಂದು ನಾವು ಹೇಳ್ತೀವಲ್ಲ ಟ್ರಿಕ್ಕಿಶ್ ವ್ಯಾಖ್ಯಾನ ಅಂತ ಹೇಳ್ತೀವಲ್ಲ. ಕಲ್ಯಾಣ ಗುಣಗಳು ಭಗವಂತನಲ್ಲಿದೆ. ಅಂತಹ ಕಲ್ಯಾಣ ಗುಣಗಳಿರುವ ಭಗವಂತನಲ್ಲಿ ಯಾರು ಆಸಕ್ತರಾಗಿರ್ತಾರೋ ಅವರಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ. ಆದ ಕಾರಣ ಭಗವಂತನಿಗೆ ಸತ್ಯಧರ್ಮ ಪರಾಕ್ರಮ ಅಂಥೇಳಿ. ಇವಾಗ ನಮ್ಮಲ್ಲಿ ಭಗವಂತನ ಕೆಲವರಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇರುತ್ತೆ. ಉದಾಹರಣೆಗೆ ನೋಡಿ, ಪ್ರಹ್ಲಾದರಾಜರು ಭಗವಂತ ಏನು ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ? ದೈತ್ಯಾನಾಂ ಪ್ರಹ್ಲಾದೋಸ್ಮಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಪ್ರಹ್ಲಾದರಾಜರಲ್ಲಿ ಭಗವಂತನ ವಿಭೂತಿ ಅಂದರೆ ವಿಶೇಷವಾಗಿ ಇರುವಿಕೆ, ವಿಶೇಷ ಸನ್ನಿಧಾನ ಪ್ರಹ್ಲಾದರಾಜರಲ್ಲಿದೆ. ಯಾಕೆ ಇದೆ ಅಂದರೆ ಇದೆ. ಸತ್ಯಾಹ ಸಾಧವಃ ಧರ್ಮಾಃ ಗುಣಾಃ ಯಸ್ಮಿನ್ ಸಹ ಸತ್ಯಧರ್ಮ ತಸ್ಮಿನ್ ಪರಾಃ ಸತ್ಯಧರ್ಮ ಪರಾಃ ತೇಷು ಆಸಮ್ಯಕ್ರಮತೆ ಸನ್ನಿಧತ್ತೆ ಇತಿ ಸತ್ಯಧರ್ಮ ಪರಾಕ್ರಮ. ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ ಭಗವಂತನಲ್ಲಿ ಪ್ರಹ್ಲಾದರಾಜರು ಯಾವಾಗೂ ಆಸಕ್ತರಾಗಿರ್ತಾರೆ. ಭಗವಂತನಲ್ಲೇ ಮನಸ್ಸಿಟ್ಟಿರ್ತಾರೆ. ಯಾವಾಗಲೂ ಭಗವಂತನಲ್ಲೇ ಇಟ್ಟಿರುವ ಕಾರಣ ಪ್ರಹ್ಲಾದರಾಜರಲ್ಲಿ ವಿಶೇಷವಾಗಿ ಭಗವಂತ ಸನ್ನಿಹಿತನಾಗಿದ್ದಾನೆ. ಅದೇ ವಿಶೇಷವಾಗಿ ಇರುವುದೇ ವಿಭೂತಿ. ಭೂತಿ ಅಂದರೆ ಇರುವಿಕೆ, ವಿ ಅಂದರೆ ವಿಶೇಷವಾಗಿ. ಅಂತಹ ಪ್ರಹ್ಲಾದರಾಜರು ಯಾರ ಭಗವಂತನಲ್ಲಿ ಯಾವಾಗೂ ಮನಸ್ಸಿಟ್ಟಿರ್ತಾರೋ ಆಸಕ್ತರಾಗಿದ್ದಾರೆ. ಆದ ಕಾರಣ ಅವರಲ್ಲಿ ಭಗವಂತ ವಿಶೇಷವಾಗಿದ್ದಾನೆ. ಅದಕ್ಕೆ ಭಗವಂತನಿಗೆ ಸತ್ಯಧರ್ಮ ಪರಾಕ್ರಮ ಅಂತ ಹೆಸರು. ಇನ್ನು ಕವಿಮಗ್ನಿಮುಪಸ್ತುಹಿ ಸತ್ಯಧರ್ಮಾಣ ಮಧ್ವರೇ ಸತ್ಯಧರ್ಮ ಸದ್ಗುಣಭೃತ್ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿತೆ ತೇಷು ಚಾಪ್ಯಹಂ ಪ್ರೀತ್ಯಾ ಮಯಿತೆ ಯೇ ಮಯಿ ಪ್ರೀತ್ಯಾ ವರ್ತಂತೆ ತೇಷ್ಟಹಂ ಪ್ರೀತ್ಯಾ ವರ್ತೆ ಇತ್ಯರ್ಥಃ. ಋಗ್ಭಾಷ್ಯ, ಋಗ್ವೇದ, ಗೀತಾ ತಾತ್ಪರ್ಯ, ಗೀತಾ ವಿವೃತಿ. ನೋಡಿ, ಭಗವಂತನಲ್ಲಿ ಕಲ್ಯಾಣ ಗುಣಗಳು ಇರುವುದರಿಂದ ಅಗ್ನಿನಾಮಕನಾದ ಭಗವಂತನನ್ನು ಸತ್ಯಧರ್ಮ ಎಂದು ಹೇಳಲ್ಪಡ್ತಾ ಇದ್ದಾನೆ. ನಮಗೆ ಋಗ್ವೇದ ಹೇಳ್ತಾ ಇದೆ, ಋಗ್ಭಾಷ್ಯ ಹೇಳ್ತಾ ಇದೆ. ಭಗವಂತನಲ್ಲಿ ಕಲ್ಯಾಣ ಗುಣಗಳು ಇರುವುದರಿಂದ ಅಗ್ನಿನಾಮಕನಾಗಿರುವ ಅವನನ್ನು ಸತ್ಯಧರ್ಮ ಎಂದು ಹೇಳ್ತಾ ಇದೆ ಋಗ್ವೇದ. ಯಾರಾದರೆ ಅಂತಹ ಸತ್ಯಧರ್ಮ ಎಂದು ಕರೆಯಲ್ಪಡುವಂತಹ ಭಗವಂತನಲ್ಲಿ ಪ್ರೀತಿಯಿಂದ ಅವನಲ್ಲೇ ಇರ್ತಾರೋ, ಭಗವಂತ ಹೇಳ್ತಾ ಇದ್ದಾನೆ ಗೀತಾದಲ್ಲಿ, ಯೇ ಭಜಂತಿ ಮಾಂ ಭಕ್ತ್ಯಾ ಮಯಿತೆ ತೇಷು ಚಾಪ್ಯಹಂ ಪ್ರೀತ್ಯಾ ಮಯಿತೆ ಯೇ ಮಯಿ ಪ್ರೀತ್ಯಾ ವರ್ತಂತೆ ತೇಷ್ಟಹಂ ಪ್ರೀತ್ಯಾ ವರ್ತೆ ಇತ್ಯರ್ಥಃ ಅಂತ ಹೇಳ್ತಾ ಇದ್ದಾರೆ. ಯಾರಾದರೆ ಅಂತಹ ಭಗವಂತನಲ್ಲಿ ಸತ್ಯಧರ್ಮ ವಾಚ್ಯನಾದಂತಹ ಭಗವಂತನಲ್ಲಿ ಯಾರು ಪ್ರೀತಿಯನ್ನಿಡ್ತಾರೋ, ಯಾವಾಗೂ ಅವನಲ್ಲೇ ಮನಸ್ಸಿಟ್ಟಿರ್ತಾರೋ, ಅಂತಹ ಅವರಲ್ಲಿ ನಾನು ಪ್ರೀತಿಯಿಂದ ಅವರಲ್ಲಿರ್ತೇನೆ ಅಂತ ಗೀತಾದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇದು ಇವಾಗ ಹೇಗೆ ಅಂದರೆ ಯದ್ಭಾವಂ ತದ್ಭವತಿ. ನಾನು ಎಷ್ಟೋ ಬಾರಿ ಹೇಳಿದಂತೆ ಮಧ್ವಾಚಾರ್ಯರು ಹೇಳ್ತಾರೆ ಅನುವ್ಯಾಖ್ಯಾನ ಮಂಗಳಾಚರಣ ಶ್ಲೋಕದಲ್ಲಿ, ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ಅಂತೆಲ್ಲ ಹೇಳಿ ಕೊನೆಗೆ ಪ್ರಿಯತಮಂ ಮಮ ಸನ್ನಮಾಮಿ,
ಇಂತಹ ವಿಶಿಷ್ಟವಾದ ಗುಣಗಳು ಉಳ್ಳಂತಹ ಭಗವಂತ ನನಗೆ ಅತ್ಯಂತ ಪ್ರಿಯತಮಂ ಮಮ, ನನಗೆ ಅತ್ಯಂತ ಪ್ರೀತಿಪಾತ್ರನು, ಸೂಪರ್ಲೇಟಿವ್ ಡಿಗ್ರಿ. ಅಂತಹ ಅವನಿಗೆ ನಾನು ಸನ್ನಮಾಮಿ, ಚೆನ್ನಾಗಿ ಸಮ್ಯಕ್ ನಮಾಮಿ, ಚೆನ್ನಾಗಿ ನಮಸ್ಕಾರವನ್ನು ಮಾಡ್ತೇನೆ ಅಂತ ಮಧ್ವಾಚಾರ್ಯ ಹೇಳಿದರು. ಮಧ್ವಾಚಾರ್ಯ ಸಾಕ್ಷಾತ್ ವಾಯುದೇವರ ಅವತಾರ, ಗೊತ್ತಿದೆ. ಯಾವಾಗ ಮಧ್ವಾಚಾರ್ಯರು ಯಾವಾಗಲೂ ಅವರ ಮನಸ್ಸು ಭಗವಂತನಲ್ಲೇ ಇರುತ್ತೆ, ಆದ ಕಾರಣ ಭಗವಂತ ಕೂಡ ಅವರಲ್ಲೇ ಹೆಚ್ಚು ಪ್ರೀತಿ ಮಾಡ್ತಾನೆ. ಆ ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರರಾದವರು ಯಾರು ಅಂತ ಹೇಳಿದರೆ ವಾಯುದೇವರು, ಅವರ ಅವತಾರವಾದ ಹನುಮಂತ ದೇವರು, ಭೀಮಸೇನ ದೇವರು, ಮಧ್ವಾಚಾರ್ಯರು. ಈ ರೀತಿಯಾಗಿ ಭಗವಂತನಲ್ಲಿ ಯಾರು ಹೆಚ್ಚು ಪ್ರೀತಿ ಮಾಡ್ತಾರೋ, ಪ್ರೀತಿ ಇಟ್ಟಿರ್ತಾರೋ ಅವರಲ್ಲಿ ಭಗವಂತ ಅತ್ಯಂತ ಪ್ರೀತಿಯನ್ನು ಇಡ್ತಾನೆ. ಆದ ಕಾರಣ ಅವನಿಗೆ ಸತ್ಯಧರ್ಮ ಪರಾಕ್ರಮ ಅಂತ ಹೆಸರು. ಅದಕ್ಕೆ ನಮಗೆ ಭಗವಂತನಲ್ಲಿ ನಾವು ಹೇಗೆ ಅವನನ್ನು ಆರಾಧನೆ ಮಾಡಿದರೆ ಅವನು ನಮ್ಮನ್ನು ಹಾಗೆ ಮಾಡ್ತಾನೆ. ಇದು ನಮಗೆ ಸಾಕ್ಷಾತ್ತಾಗಿ, ಇದು ನಮಗೆ ಪ್ರಹ್ಲಾದರಾಜರು ಮತ್ತು ಮಧ್ವಾಚಾರ್ಯರು ಇವರು ನಮಗೆ ದೃಷ್ಟಾಂತ. ಅವರಿಗೆ ಭಗವಂತ ಒಬ್ಬನೇ ಪ್ರೀತಿಪಾತ್ರ, ಭಗವಂತನಿಗೆ ಅವರೇ ಪ್ರೀತಿಪಾತ್ರ. ಇದು ಪಾರಮಾರ್ಥಿಕವಾಗಿ. ಲೌಕಿಕವಾಗಿ ಕೂಡ ನಾವು ಯಾರನ್ನು ಹೆಚ್ಚು ಪ್ರೀತಿ ಮಾಡಿದರೆ ಅವರು ನಮ್ಮನ್ನು ಹೆಚ್ಚು ಪ್ರೀತಿ ಮಾಡ್ತಾರೆ, ನಾವು ಯಾರನ್ನು ದ್ವೇಷ ಮಾಡಿದರೆ ಅವರು ನಮ್ಮನ್ನು ದ್ವೇಷ ಮಾಡ್ತಾರೆ. ಅದಕ್ಕೆ ಯದ್ಭಾವಂ ತದ್ಭವತಿ. ಆದ ಕಾರಣ ಭಗವಂತ ಈ ರೀತಿಯಾಗಿ ಸತ್ಯಧರ್ಮ ಶಬ್ದ ವಾಚ್ಯನಾಗಿ ವೇದದಲ್ಲಿ ಹೇಳಲ್ಪಟ್ಟು, ಯಾರು ನನ್ನನ್ನು ಪ್ರೀತಿ ಹೆಚ್ಚು ಮಾಡ್ತಾರೋ ಅವರಲ್ಲಿ ನಾನು ಪ್ರೀತಿಯಿಂದ ಇರ್ತೇನೆ ಅಂತೇಳಿ ಸಾಕ್ಷಾತ್ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಅಂತ ಹೇಳಿದಲ್ಲಿ ಇವತ್ತಿನ ಪಾಠ ಮುಗಿಸಿ, ಇನ್ನು ಮಿಕ್ಕ ವಿವರಣೆಗಳ ಪ್ರಮಾಣಗಳ ಸಹಿತ ಮಿಕ್ಕ ವಿಷಯಗಳನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.